ಹೆಣ್ಮಕ್ಳು ಎಲ್ಲೂ ಸೇಫ್ ಇಲ್ಲ. ಸೋಷಿಯಲ್ ಮೀಡಿಯಾ ಆಗ್ಲಿ ಆಫ್ಲೈನ್ ಆಗ್ಲಿ ನೀವು ದಿನ ನ್ಯೂಸ್ ಓದ್ತಿರಲ್ವಾ. ಇವಾಗ ದರ್ಶನ್ ಅವರು ಏನು ರಿಯಾಕ್ಟ್ ಮಾಡಿಲ್ವಾ ಮೇಡಮ್? ಬಿಕಾಸ್ ಒಂದು ಗೌರವಾನ್ವಿತ ಸ್ಥಾನದಲ್ಲಿದ್ದಾರೆ ದರ್ಶನ್ ಅವರು. ಸೊ ಈ ಕುರಿತಾಗಿ ಅವ್ರು ಮಾಡ್ಬೇಕು, ಆಕ್ಚುಲಿ ಅವ್ರು ಮಾಡ್ಬೇಕು. ಐ ಡೋಂಟ್ ಥಿಂಕ್ ದಟ್ ಅವ್ರಿಗೇನ್ ಗೊತ್ತಿಲ್ಲ ಅಂತ ನನಗೇನ್ ಅನ್ಸಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಬಟ್ ಐ ಥಿಂಕ್ ದಿಸ್ ಇಸ್ ಕೈಂಡ್ ಆಫ್ ಫ್ಯಾನ್ ಬೇಸ್ ದಟ್ ದಿ ಎನ್ಕರೇಜ್. ಯಾಕಂದ್ರೆ ಈ ತರ ಮಾಡಿದ್ರೆ ಯಾರು ನಮ್ ಬಗ್ಗೆ ಹೇಳಲ್ಲ, ಯಾರು ಏನ್ ಮಾಡಲ್ಲ ಅಂತ ಇದೇ ತರ ಎಷ್ಟೋ ಜನಕ್ಕೆ ಸೈಲೆನ್ಸು ಮಾಡಿದ್ದಾರೆ. ಯಾಕಂದ್ರೆ ಹೇಳೋರು ಯಾರಾದ್ರೂ ಬಂದು ಅವ್ರ ಬಗ್ಗೆ ಏನಾದ್ರು ಹೇಳಿದ್ರೆ ಈ ಕೇಸ್ ವಿಚಾರದಲ್ಲಿ ಅವ್ರನ್ನ ಹೆದರ್ಸೋದು, ಹೊರಗಡೆ ಹೋದಾಗೆಲ್ಲ ಅವ್ರಿಗೆಲ್ಲ ಏನೋ ತೊಂದರೆ ಕೊಡೋದು, ಆತರ ಎಲ್ಲ ಮಾಡಿದಾರಲ್ವಾ. ಸೊ ಇದನ್ನೆಲ್ಲ ನೋಡಿ ತುಂಬಾ ಜನ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಸೊ ಅವ್ರೇನ್ ಅನ್ಕೊಂಡಿದ್ದಾರೆ, ಈ ತರನೇ ಮಾಡಿದ್ರೆ ಟ್ರೋಲಿಂಗು ಟಾರ್ಗೆಟ್ ಎಲ್ಲ ಮಾಡಿದ್ರೆ ಸುಮ್ನೆ ಇರ್ತಾರೆ ಅಂತ. ಬಟ್ ಐ ಆಮ್ ನಾಟ್ ಲೈಕ್ ದಟ್. ನಾನು ಯಾರಿಗೂ ಹೆದ್ರಲ್ಲ. ನನ್ಗೆ ತುಂಬಾ ಜನ ಸಪೋರ್ಟ್ ಮಾಡೋರು ಇದ್ದಾರೆ. ಬಟ್ ಐ ಡೋಂಟ್ ಡಿಪೆಂಡ್ ಆನ್ ಎನಿವನ್. ಅಂಡ್ ನಾನು ಯಾವಾಗ್ಲೂ ನನ್ನ ಧ್ವನಿನ ಎತ್ತೀನಿ. ಐ ಆಲ್ವೇಸ್ ಸ್ಟ್ಯಾಂಡ್ ಫಾರ್ ದ ಟ್ರೂತ್, ಜಸ್ಟಿಸ್. ಬಿಕಾಸ್ ಮುಖ್ಯವಾಗಿ ಏನಂದ್ರೆ ನಾವ್ ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತಾ ಇದೀವಿ, ನಾವ್ ಯಾವ ತರ ಸಮಾಜನ ನಾವ್ ಬೆಳೆಸ್ತಾ ಇದ್ವಿ, ಎಸ್ಪೆಷಲಿ ಹೆಣ್ಮಕ್ಳಿಗೆ.